ಡಂಕಿ ಇದು ರಾಜ್ಕುಮಾರ್ ಹಿರಾನಿ ನಿರ್ದೇಶಿಸಿ ಶಾರುಖ್ ಖಾನ್ ಹಾಗೂ ತಾಪ್ಸಿ ಪನ್ನು ಅಭಿನಯದ ಹೊಸ ಸಿನಿಮಾ. ये कहानी मैंने शुरू की थी तो खत्म भी मैं ही करूंगा. 25 साल बाद मैं हूं हरदयाल सिंह. ಡಾಂಕಿ ಫ್ಲೈಟ್ಗೆ ಪಂಜಾಬಿಯಲ್ಲಿ ಡಂಕಿ ಅನ್ನುತ್ತಾರೆ. ಅಮೆರಿಕ, ಇಂಗ್ಲೆಂಡ್ ಅಂತಹ ದೇಶಗಳಿಗೆ ಇಲ್ಲೀಗಲ್ ಆಗಿ ಹೋಗುವ ವಿಧಾನಕ್ಕೆ ಡಾಂಕಿ ಫ್ಲೈಟ್ ಅಂತ ಕರೆಯುತ್ತಾರೆ. ಈ ಡಂಕಿ ಸಿನಿಮಾದ ಕತೆ ಕೂಡ ಡಾಂಕಿ ಫ್ಲೈಟ್ನ ಸುತ್ತಲೇ ಸಾಗುತ್ತೆ. 1990ರ ದಶಕದಲ್ಲಿ ಪಂಜಾಬಿನ ಲಲ್ಟು ಎಂಬ ಊರಿನ ಒಂದು ಗೆಳೆಯರ ಬಳಗ ಇಂಗ್ಲೆಂಡ್ಗೆ ಹೋಗುವ ಪಯಣವೇ ಈ ಡಂಕಿ ಸಿನಿಮಾ. ಈ ಸಿನಿಮಾದಲ್ಲಿ ನನಗೆ ಇಷ್ಟವಾದ ಅಂಶಗಳ ಕಡೆ ಬಂದರೆ ಇಲ್ಲಿ ಹೇಳೋಕೆ ಹೊರಟಿದ್ದ ವಿಷಯ ತುಂಬ ಇಷ್ಟ ಆಯಿತು. ಇಮಿಗ್ರೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆದ ವಿಷಯ ಹಾಗೂ ಇಲ್ಲಿಗಲ್ ಇಮಿಗ್ರೇಷನ್ನ ಬಗ್ಗೆ ನಾವು ತುಂಬ ಕೇಳ್ತಾ ಇರ್ತೇವೆ. ಇಂಥ ಒಂದು ವಿಷಯದ ಮೇಲೆ ಒಬ್ಬ ಸ್ಟಾರ್ ಹಾಗೂ ಒಬ್ಬ ಸ್ಟಾರ್ ಡೈರೆಕ್ಟರ್ ಸಿನಿಮಾ ಮಾಡಿರುವುದು ಒಂದೊಳ್ಳೆ ವಿಷಯ. ಇನ್ನು ಪರ್ಫಾರ್ಮೆನ್ಸ್ ವೈಸ್ ಶಾರುಖ್ ಖಾನ್ ಹಾಗೂ ತಾಪ್ಸಿ ಪನ್ನು ಅವರು ತಮ್ಮ ಪಾತ್ರಗಳನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ. ಅವರಿಬ್ಬರ ನಡುವೆ ಇದ್ದ ಸೀಕ್ವೆನ್ಸ್ಗಳು ಕೂಡ ಇಷ್ಟ ಆದವು ಹಾಗೂ ವಿಕ್ಕಿ ಕೌಶಲ್ ಅವರು ಬರೋ ಆ ಚಿಕ್ಕ ಸಮಯದಲ್ಲೇ ತುಂಬ ಇಂಪ್ಯಾಕ್ಟ್ ಮಾಡಿದ್ದಾರೆ. ಎಲ್ಲ ರಾಜ್ಕುಮಾರ್ ಹಿರಾನಿ ಸಿನಿಮಾಗಳಂತೆ ಇಲ್ಲೂ ಸಹ ಬಹಳಷ್ಟು ಕಾಮಿಡಿಯನ್ನು ಬಳಸಿದ್ದಾರೆ ಹಾಗೂ ಹಲವು ಕಡೆ ಅದು ಇಷ್ಟ ಕೂಡ ಆಯಿತು. ಈ ಸಿನಿಮಾದಲ್ಲಿ ಇದ್ದ ಮೆಲೋಡ್ರಾಮಾ ಕೂಡ ನನಗೆ ವರ್ಕ್ ಆಯಿತು. ಶಾರುಖ್ ಖಾನ್ ಅವರು 4 ವರ್ಷಗಳ ನಂತರ ಪಠಾಣ್ ಹಾಗೂ ಜವಾನ್ ಸಿನಿಮಾಗಳ ಮೂಲಕ ಮತ್ತೆ ತೆರೆ ಮೇಲೆ ಬಂದಿದ್ದರು. ಆದರೆ ಶಾರುಖ್ ಖಾನ್ ಅವರನ್ನು ನಾವು ಯಾವ ರೀತಿ ಪಾತ್ರಗಳಿಗೆ ಇಷ್ಟಪಟ್ಟಿದ್ದೆವೋ ಅಂಥ ಪಾತ್ರದಲ್ಲಿ ಹಲವು ವರ್ಷಗಳ ನಂತರ ನೋಡಿ ಖುಷಿಯಾಯಿತು. ಇನ್ನು ಈ ಸಿನಿಮಾದಲ್ಲಿದ್ದ ಹಾಡುಗಳು ಕೂಡ ಚೆನ್ನಾಗಿದ್ವು. ಲಟ್ ಪುಟ್ ಗಯಾ ಸಾಂಗ್ನ ಸ್ಕ್ರೀನ್ ಮೇಲೆ ನೋಡೋಕ್ಕೆ ತುಂಬ ಎಂಜಾಯಬಲ್ ಆಗಿತ್ತು. ಇನ್ನು ಹೈಲೈಟ್ಸ್ ಎಕ್ಸಾಮ್ನ ಇಂಟರ್ವ್ಯೂ ಸೀನ್ ಹಾಗೂ ಕೋರ್ಟ್ನಲ್ಲಿ ನಡೆಯೋ ಸೀನ್ ಈ ಸಿನಿಮಾದ ಹೈಲೈಟ್ ಅಂತಲೇ ಹೇಳಬಹುದು. ಇನ್ನು ಈ ಸಿನಿಮಾದಲ್ಲಿ ಯಾವ ಅಂಶಗಳು ನನಗೆ ತೊಂದರೆ ಕೊಟ್ಟವು ಅಂದರೆ ಇಲ್ಲಿ ಕೆಲವೆಡೆ ಬಳಸಿರುವ ಕ್ಲೀಶೆ ಕಾಮಿಡಿ ಹಾಗೂ ಸೆಕೆಂಡ್ ಹಾಫ್ನಲ್ಲಿ ಹಲವು ಕಡೆ ಕಾಮಿಡಿಯನ್ನು ತುರುಕಿದ್ದಾರೆ ಅಂತ ಅನಿಸಿತು. ಪಂಜಾಬ್ನಿಂದ ಇಂಗ್ಲೆಂಡ್ಗೆ ಹೋಗುವ ಅವರ ಆ ಜರ್ನಿಗೆ ಇನ್ನೂ ಸ್ವಲ್ಪ ಇಂಪಾರ್ಟೆನ್ಸ್ನ ನೀಡಬಹುದಿತ್ತು ಮತ್ತು ಅಲ್ಲಿ ಬರೋ ಸೀಕ್ವೆನ್ಸ್ಗಳನ್ನು ಇನ್ನೂ ಚೆನ್ನಾಗಿ ಪ್ಲ್ಯಾನ್ ಮಾಡಬಹುದಿತ್ತು. ಶಾರುಖ್ ಖಾನ್ ಹಾಗೂ ಸಪೋರ್ಟಿಂಗ್ ಆ್ಯಕ್ಟರ್ಗಳ ಏಜ್ಡ್ ಲುಕ್ ಕೆಲವು ಕಡೆ ಅನ್ರಿಯಲಿಸ್ಟಿಕ್ ಅಂತ ಅನಿಸಿತು. ಇನ್ನು ಫೈನಲ್ ಆಗಿ ಹೇಳಬೇಕು ಅಂದರೆ ಮುನ್ನಾಬಾಯ್ MBBS, 3 Idiots, PKಗಳಂಥ ಸಿನಿಮಾಗಳನ್ನು ನೀಡಿರೋ ರಾಜ್ಕುಮಾರ್ ಹಿರಾನಿ ಅವರ ಸ್ಟ್ಯಾಂಡರ್ಡ್ಗೆ ಈ ಸಿನಿಮಾ ಸ್ವಲ್ಪ ಕಡಿಮೆ ಅಂತಲೇ ಅನಿಸುತ್ತೆ. ಆದರೆ ನೀವು ಆ ಸಿನಿಮಾಗಳನ್ನು ತುಂಬ ಇಷ್ಟಪಟ್ಟಿದ್ರೆ ಈ ಸಿನಿಮಾ ನಿಮ್ಮನ್ನು ಖಂಡಿತ ಡಿಸಪಾಯಿಂಟ್ ಮಾಡಲ್ಲ. ಹಾಗೂ ಶಾರುಖ್ ಖಾನ್ ಅವರನ್ನು ಈ ವರ್ಷ ಪಠಾಣ್ ಹಾಗೂ ಜವಾನ್ನಲ್ಲಿ ನೋಡಿ ಆ ಹಳೆಯ ಶಾರುಖ್ ಖಾನ್ನ ನೀವು ಮಿಸ್ ಮಾಡ್ಕೊಳ್ತಾ ಇದ್ದರೆ ನೀವು ಡಂಕಿನ ಖಂಡಿತ ಮಿಸ್ ಮಾಡ್ಕೊಳ್ಬೇಡಿ. ಇದಿಷ್ಟು ಡಂಕಿ ಸಿನಿಮಾದ ಬಗ್ಗೆ ನನ್ನ ಅನಿಸಿಕೆ. ನೀವು ಈ ಸಿನಿಮಾವನ್ನು ಈಗಾಗಲೇ ನೋಡಿದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ಇನ್ಫೋ ಸೆಗ್ಮೆಂಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.